ಇನ್ನು ಹಿರಿಯ ಪ್ರತಿನಿಧಿ ಮತ್ತು ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈ 2 ದಿನದ ಪಾಲಿಟಿಕ್ಸ್ ನೋಡ್ತಾ ಇದ್ರೆ ಒಂದು ರೀತಿ ಆಂಧ್ರ ಪಾಲಿಟಿಕ್ಸ್ ನಡೀತಾ ಇದೆಯಾ ಕರ್ನಾಟಕದಲ್ಲಿ ಅಂತ. ಮೊದಲೆಲ್ಲ ಹಿರಿಯ ನಾಯಕರು ಭಾಷಣಕ್ಕೆ ನಿಂತರೆ 1980ರಲ್ಲಿ ಅಂತ ಮಾತು ಶುರು ಮಾಡ್ತಾ ಇದ್ರು. ಈ ತರ ನಾವು ಜನರಿಗೆ ಎಷ್ಟೇ ಮಾತಲ್ಲಿ ಹೇಳಿದ್ರೆ ಅದು ರೀಚ್ ಆಗೋದಿಲ್ಲ. ವಿಡಿಯೋ ತೋರಿಸ್ಬಿಟ್ಟು ಹಿಂಗಿಂಗಾಗಿತ್ತು ಅಂತ ಹೇಳೋದ್ರ ಮೂಲಕ 2 ದಿವಸದಿಂದ ಇದೇ ನೋಡ್ತಿದೀವಿ. ಇದು ಬಹಳ ಎಫೆಕ್ಟಿವ್ ಆಗಿದೆಯಾ ಅಂತ ಹಾಗಾದ್ರೆ? ಶ್ವೇತಾ, ನಿಶ್ಚಿತವಾಗಿ ಒಂದು ಟೆಕ್ನಾಲಜಿಕಲ್ ಉಪಯೋಗವನ್ನು ಯಾವ್ಯಾವ ರಾಜಕೀಯ ಪಕ್ಷ ಯಾವ್ಯಾವ ರಾಜಕೀಯ ನಾಯಕರು ತಮ್ಮ ಒಂದು ಜನರನ್ನು ತಲುಪಲಿಕ್ಕೆ ಬಳಸ್ಕೊಳ್ತಾರೋ ಅದು ಯಾವತ್ತಿಗೂ ಯಶಸ್ವಿ ಆಗುತ್ತೆ. ಆ್ಯಂಡ್ ಇಟ್ ಇಸ್ ಅ ಗುಡ್ ಮೂವ್. ನಿನ್ನೆ ಡಿ ಕೆ ಶಿವಕುಮಾರ್ ಕೂಡ ಅದನ್ನು ಬಳಸ್ಕೊಂಡ್ರು, ಇವತ್ತು ಕುಮಾರಸ್ವಾಮಿ ಕೂಡ ಅದನ್ನು ಬಳಸ್ಕೊಂಡ್ರು. ಅದು ನೋಡಿ, ಕಳೆದ 10-15 ದಿನಗಳ ರಾಜಕಾರಣವನ್ನು ನೋಡಿದಾಗ ವಿಧಾನಸಭೆಯ ಅಧಿವೇಶನದ ನಂತರ ಒಂದು ರೀತಿ ಪೊಲಿಟಿಕಲ್ ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ BJP ಮತ್ತು JDS ಏನು ಪಾದಯಾತ್ರೆಯನ್ನು ಆರಂಭಿಸಿತ್ತೋ ಅದು ಯಶಸ್ವಿಯಾಗಿದೆ. ಇನ್ನೊಂದು ಕಡೆ ನಿನ್ನೆಯ ಕಾಂಗ್ರೆಸ್ನ ಜನಾಂದೋಲನ ಸಭೆ ಕೂಡ ಯಶಸ್ವಿಯಾಗಿದೆ. ಯಾಕಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ರೀತಿಯ ಪೊಲಿಟಿಕಲ್ ನರೇಟಿವನ್ನು ನಿನ್ನೆ ಬಿಲ್ಡ್ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕುಮಾರಸ್ವಾಮಿ ಮತ್ತು ವಿಜೇಂದ್ರ, ನಿಖಿಲ್ ಕುಮಾರಸ್ವಾಮಿ, ಅಶೋಕ್ ಕೂಡ ಇನ್ನೊಂದು ಅಂದರೆ ಸರ್ಕಾರದ ವಿರುದ್ಧವಾದ ಮೂಡಾ ಹಗರಣದಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದನ್ನು ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಪಾದಯಾತ್ರೆಯ ಮೂಲಕ ಮಾಡಿದ್ದಾರೆ. ಅನೇಕ ಬಾರಿ ಶ್ವೇತಾ, ಈ ಅಧಿಕಾರ ಇದ್ದಾಗ ನಿಮ್ಮ ವರ್ಚಸ್ಸು ಬೆಳೆಯಲ್ಲ, ಅದಕ್ಕೊಂದು ಸೀಮಿತತೆ ಇರುತ್ತೆ. ನನಗೆ ಬರೀ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ವರ್ಚಸ್ಸು ಬೆಳೆಯಲ್ಲ. ಆದರೆ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನು, ಕಾರ್ಯಕರ್ತರನ್ನು ಒಟ್ಟು ತರುವುದರ ಮೂಲಕ, ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವುದರ ಮೂಲಕ ನೀವು ವಿರೋಧ ಪಕ್ಷವನ್ನು ಗಟ್ಟಿಯಾಗಿ ಮಾಡಿದರೆ ನಿಮ್ಮ ಸ್ಟೇಚರು ಬೆಳೆಯುತ್ತೆ, ನಿಮ್ಮ ಒಂದು ಲೆಜಿಟಿಮಸಿ ಟು ಅಂದರೆ ಪಾಲಿಟಿಕ್ಸ್ನಲ್ಲಿ ನಿಮ್ಮ ಲೆಜಿಟಿಮಸಿ ಕೂಡ ಬೆಳೆಯುತ್ತೆ. ಪ್ರಾಯಶಃ ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಕಳೆದ 10 ದಿನಗಳಿಂದ ಏನು ಸತತವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆ ನೋಡಿದ್ವಿ, ಜಗನ್ ರೆಡ್ಡಿಯ ಒಡರ್ಪು ಯಾತ್ರೆಯನ್ನು ನಾವು ನೋಡಿದ್ವಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ದರೂ ಕೂಡ ಬೆಂಗಳೂರಿನಿಂದ ಮೈಸೂರುವರೆಗೆ 170-180 ಕಿಲೋಮೀಟರ್ನ ಪಾದಯಾತ್ರೆಯನ್ನು ನಡೆಸುವುದರ ಮೂಲಕ ಒಂದು ವಿರೋಧ ಪಕ್ಷದಲ್ಲಿ ಒಂದು ಲೆಥಾರ್ಜಿ ಏನು ಕಾಣ್ತಾ ಇತ್ತು. ಲೋಕಸಭಾ ಚುನಾವಣೆಯಲ್ಲಿ ಆ ಲೆಥಾರ್ಜಿ ಎದ್ದು ಕಾಣ್ತಾ ಇತ್ತು. ಅದು ಮೋದಿ ಬಿಟ್ಟರೆ ಅಲ್ಲೇನೂ ಇರಲಿಲ್ಲ. ಆ ಲೆಥಾರ್ಜಿಯನ್ನು ಹೊಡೆದೋಡಿಸ್ತಕ್ಕಂಥ ಪ್ರಯತ್ನವನ್ನು ವಿಜೇಂದ್ರ BJPಯಲ್ಲಿ ಮತ್ತು ನಿಖಿಲ್ ಕುಮಾರಸ್ವಾಮಿ JDSನಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಹಾಗಾದರೆ ಪ್ರಶಾಂತ್, ಈ ಪಾದಯಾತ್ರೆ ಯಾವ ಉದ್ದೇಶ ಇಟ್ಕೊಂಡು ಆರಂಭ ಆಗಿತ್ತು, ಆ ಉದ್ದೇಶ ಈಡೇರಿದೆ ಅಂತ ಹೇಳ್ಬೋದಾ? ಯಾಕಂದರೆ ಯಾವ ಬಳ್ಳಾರಿ ಪಾದಯಾತ್ರೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ CM ಪಟ್ಟ ಸಿಕ್ತು, ಈ ಪಾದಯಾತ್ರೆ CM ಕುರ್ಚಿಯನ್ನು ಒಂದು ಸಣ್ಣ ಮಟ್ಟಿಗಾದರೂ ಅಲುಗಾಡಿಸ್ತಾ? ನೋಡಿ, ಕುರ್ಚಿ ಅಲುಗಾಡಿಸುವ ಪ್ರಶ್ನೆ ಇಲ್ಲ ಶ್ವೇತಾ. ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಒಂದು ವಿಷಯವನ್ನು ಎಷ್ಟು ದಿನಗಳವರೆಗೆ ತೆಗೆದುಕೊಂಡು ಹೋಗ್ತೀರಿ ಅಂತಕ್ಕಂಥದ್ದು. ಇಡೀ ಪಾದಯಾತ್ರೆ ಯೋಜನೆ ಮಾಡಿದ್ದೇ BJP ಮತ್ತು JDS ನಾಯಕರು. ಸ್ವಲ್ಪ ಮಟ್ಟಿಗಿನ ಅಪಸ್ವರಗಳು ಇದ್ದರೂ ಕೂಡ ಒಂದು ಮೂಡಾ ಹಗರಣವನ್ನು ಮೈಸೂರುವರೆಗೆ ತೆಗೆದುಕೊಂಡು ಹೋಗಿ ಇಡೀ ಕರ್ನಾಟಕದಲ್ಲಿ ಇದು ಚರ್ಚೆ ಆಗುವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಮೂಡಾ ಹಗರಣ ಚರ್ಚೆ ಆಗಿದೆ. ಮೂಡಾ ಹಗರಣದ ಫೈನ್ ಡಿಟೇಲ್ಸ್ಗಳು ಕೂಡ ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾ ಇವೆ. ಡಿನೋಟಿಫಿಕೇಷನ್ ಮಾಡಿದ್ದು ಸರಿನಾ, ಅದು ಸಂದೇಹಾಸ್ಪದನ, ಮುಖ್ಯಮಂತ್ರಿಗಳಲ್ಲಿ ಇದರಲ್ಲಿ ಕರಪ್ಷನ್ ಉಂಟಾ ಅಥವಾ ಬರೀ ಸ್ವಜನ ಪಕ್ಷಪಾತ ಇದೆನಾ, ಇವೆಲ್ಲ ವಿಷಯಗಳನ್ನು ಚರ್ಚೆಗೆ ತರುವಲ್ಲಿ ವಿರೋಧ ಪಕ್ಷಗಳು ಯಶಸ್ವಿಯಾಗಿವೆ. ಹೀಗಾಗಿ ಒಂದಂತೂ ನಿಶ್ಚಿತ, ಒಂದು ನೋಡಿ, ಡಿ ಕೆ ಶಿವಕುಮಾರ್ ಅವರು ಇಡೀ ಫೋಕಸ್ ಪಾಯಿಂಟನ್ನು ತಂಬಳಿ ಎಳೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮತ್ತು ವಿಜೇಂದ್ರಗೆ ಪದೇ ಪದೇ ವೈಯಕ್ತಿಕ ಟೀಕೆಗಳನ್ನು ಮಾಡುವ ಮೂಲಕ ಮಾಡಿದರು. ಅಂದರೆ ಇದು ಮೂಡಾ ಹಗರಣದ ಪ್ರಶ್ನೆ ಆದರೂ ಕೂಡ ತಾನು ಒಂದು ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಸೆಂಟರ್ ಪೀಸ್ನಲ್ಲಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಪದೇ ಪದೇ ತಮ್ಮ ಡೆಸಿಬಲ್ ಲೆವೆಲನ್ನು ಹೆಚ್ಚಿಸ್ತಾ ಇದ್ದರು. ಕುಮಾರಸ್ವಾಮಿ ಮೇಲೆ ಏಕವಚನದ ಟೀಕೆಗಳನ್ನು ಮಾಡ್ತಾಯಿದ್ರು. ನಿನ್ನೆ ವಿಜಯೇಂದ್ರ, ಅಶೋಕ, ಕುಮಾರಸ್ವಾಮಿ ಇವೆಲ್ಲ ಮಾತುಗಳು ತನ್ನತ್ತ ಫೋಕಸ್ಸನ್ನು ಎಳೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಕೂಡ ಮಾಡಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರ ಟಾಕ್ ಫೈಟ್ ಏನಿದೆ ಅದರ ಒಟ್ಟು ಇಫೆಕ್ಟ್ ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ ಮೇಲೆ ಏನು ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಮತ್ತು ಮುಂಬರುವ ದಿನಗಳಲ್ಲಿ ಶ್ವೇತಾ, ಒಂದು ವೇಳೆ ಇದೆಲ್ಲವೂ ಪಾದಯಾತ್ರೆ, ಕೌಂಟರ್ ಪಾದಯಾತ್ರೆ, ಪ್ರಶ್ನೆಗಳನ್ನು ಕೇಳಿದ್ದು, ಜನಾಂದೋಲನ ಸಭೆ ಇವೆಲ್ಲವೂ ಕೂಡ ಅಂತಿಮವಾಗಿ ರಾಜ್ಯಪಾಲರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಅನ್ನೋದರ ಮೇಲೆ ಮುಖ್ಯ ಆಗುತ್ತೆ. ಯಾಕಂದರೆ ಈಗೊಂದು ತಾರ್ಕಿಕ ಅಂತ್ಯಕ್ಕೆ ಪೊಲಿಟಿಕಲ್ ಹೋರಾಟ ಬಂತು.
ಇನ್ಮೇಲೇನಿದ್ರು ಕಾನೂನಿನ ಹೋರಾಟ. ಯಾಕಂದರೆ ವಿಧಾನಸಭೆಯ ಅಧಿವೇಶನದ ನಂತರ ಪಾದಯಾತ್ರೆಯ ಸಮಾರೋಪದ ಮುಂಚೆ ಕಾಂಗ್ರೆಸ್ನ ಸಭೆ, ಅದಕ್ಕೆ ಬಿ ಜೆ ಪಿಯ ಕೌಂಟರ್, ಇವೆಲ್ಲವೂ ಕೂಡ ಒಂದು ಪೊಲಿಟಿಕಲ್ ಭಾಗಗಳು. ಆದರೆ ಇನ್ನು ಮುಂದೆ ಕಾನೂನಿನ ಪ್ರಶ್ನೆ ಬರುತ್ತೆ. ರಾಜ್ಯಪಾಲರು ಏನು ಮಾಡ್ತಾರೆ, ಆಗ ಸಿದ್ದರಾಮಯ್ಯನವರ ಬಳಿ ಇರ್ತಕ್ಕಂಥ ಕಾನೂನಿನ ವಿಕಲ್ಪಗಳೇನು, ಕಾನೂನಿನ ಆಪ್ಷನ್ಸ್ಗಳೇನು, ಹೈಕೋರ್ಟ್ಗೆ ಹೋಗ್ತಾರಾ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ, ರಾಜ್ಯಪಾಲರು ಯಾವ ಆಧಾರದ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ನ ಅಡಿಯಲ್ಲಿ ಈ ಪ್ರಕರಣವನ್ನು ನೋಡ್ತಾರಾ, ಯಾವ ಆಧಾರದ ಮೇಲೆ ಇದನ್ನು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಡ್ತಾರೆ, ಅದಕ್ಕೆ ಕೋರ್ಟ್ನ ವ್ಯಾಖ್ಯಾನ ಏನು, ಇವು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಒಂದಂತೂ ಹೇಳ್ಬೋದು, ವಿಪಕ್ಷಗಳ ಈ ಪಾದಯಾತ್ರೆ ಏನಿತ್ತು, ಒಂದು ಮಟ್ಟದ ಲೆಥಾರ್ಜಿ. 6 ತಿಂಗಳ ಕಾಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಾರು ಅಂತ ಗೊತ್ತಿರಲಿಲ್ಲ, ವಿರೋಧ ಪಕ್ಷದ ನಾಯಕ ಯಾರು ಅಂತ ಗೊತ್ತಿರಲಿಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಆ ಮಟ್ಟದ ಉತ್ಸಾಹ ಕಾಣಲಿಲ್ಲ. ಸೀಟ್ಗಳು ಬಂದವು, ಆದರೆ ಆ ಮಟ್ಟದ ಉತ್ಸಾಹ ಕಾರ್ಯಕರ್ತರಲ್ಲಿ ಕಾಣಲಿಲ್ಲ. ಪ್ರಾಯಶಃ ಈ ಪಾದಯಾತ್ರೆಯ ಮೂಲಕ ವಿಜೇಂದ್ರ 1 ಸ್ಟೆಪ್ ಅಹೆಡ್ ಹೋಗಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ, ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ 2 ಚುನಾವಣೆಗಳನ್ನು ಸೋತವರು. ಈಗ ಚನ್ನಪಟ್ಟಣದಲ್ಲಿ ಚುನಾವಣೆಯನ್ನು ನಿಲ್ತಾರಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇದೆ. ಆದರೆ ಬಿ ಜೆ ಪಿ ಜೆ ಡಿ ಎಸ್ನ ಜಂಟಿ ಪಾದಯಾತ್ರೆ ಒಂದು ಪೊಲಿಟಿಕಲ್ ನರೇಟಿವನ್ನು, ಮೂಡಾ ಹಗರಣವನ್ನು ನೇರವಾಗಿ ಮೈಸೂರಿಗೆ ಒಯ್ಯಲಿಕ್ಕೆ, ರಾಜ್ಯದ ಜನರಲ್ಲಿ ಚರ್ಚೆ ಆಗಲಿಕ್ಕೆ ಈ ಪಾದಯಾತ್ರೆಯು ಕೂಡ ಒಂದು ಕಾರಣ ಅಂತ ಅನಿಸುತ್ತೆ. ವಿಪಕ್ಷ ನೋಡಿ, ಪ್ರಜಾಪ್ರಭುತ್ವದಲ್ಲಿ ನನ್ನ ದೃಷ್ಟಿಯಿಂದ ನೋಡಿದಾಗ, ಅದು ಕಾಂಗ್ರೆಸ್ ವಿಪಕ್ಷದಲ್ಲಿರಲಿ, ಅದು ಬಿ ಜೆ ಪಿ ಜೆ ಡಿ ಎಸ್ ವಿಪಕ್ಷದಲ್ಲಿರಲಿ, ವಿಪಕ್ಷಗಳು ಆ್ಯಕ್ಟಿವ್ ಆದಷ್ಟು ಡೆಮೋಕ್ರಸಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವ ಸಾಮರ್ಥ್ಯ ಬೆಳೆಯುತ್ತೆ. ವಿಪಕ್ಷಗಳು ಒಂದು ವೇಳೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಕುಳಿತರೆ, ಹಿಂದೆ ಅನೇಕ ಬಾರಿ ಈ ರೀತಿಯಾಗಿದೆ, ಅಡ್ಜಸ್ಟ್ಮೆಂಟ್ ಮಾಡ್ತಾ ಕುಳಿತರೆ ಡೆಮೋಕ್ರಸಿ ಫೇಲ್ ಆಗುತ್ತೆ. ಆ ದೃಷ್ಟಿಯಿಂದ ವಿಪಕ್ಷಗಳೇ ಆ್ಯಕ್ಟಿವ್ ಆಗಿರೋದು ಎಲ್ಲದಕ್ಕಿಂತ ಹೆಚ್ಚು ಉತ್ತಮ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.